ಮಿಕ್ಸ್ ಮಾಡಿ ಹಾಕ್ತೀರಿ ಸರ್, ಎಲ್ಲಿ ತರ್ತೀರಿ? ಹಾಂ ಸರ್, ಇದು ನಮ್ಮ ಫೀಡ್ ಮಿಲ್ಲು. ಇದು ಟೋಟಲ್ ರಾ ಮೆಟೀರಿಯಲ್ ನಾವು ನಾಂದೇಡು, ಲಾತೂರು, ಇಲ್ಲಿ ನಮ್ಮ ಜೈರಾಬಾದು, ಹೈದರಾಬಾದು, ನಿಜಾಮಾಬಾದು ಸರೌಂಡಿಂಗ್ ನಮ್ಮಲ್ಲಿ ಮೆಟೀರಿಯಲ್ ಸಿಕ್ತು ಸರ್. ಮತ್ತು ಈ ಮೆಟೀರಿಯಲ್ ನಮಗೆ ಲೋ ಕಾಸ್ಟ್ ಏನದ ಅದು ಫಸ್ಟ್ ಇಂಪಾರ್ಟೆಂಟ್. ಹೈ ರೇಟ್ ಇದ್ದಿಂದ ಯೂಸ್ ಮಾಡಲ್ಲ. ಈಗ ಇದು ನಮ್ಮ ಪೋಲ್ಟ್ರಿ ಇದು 1 ಟನ್ ಕ್ಯಾಪಾಸಿಟಿ ಪರ್ ಡೇ 1 ಟನ್. ಹಾಂ, ಅಂದ್ರೆ ಪರ್ ಅವರ್ 1 ಟನ್ ಕ್ಯಾಪಾಸಿಟಿ. ನಮಗೆ ದಿವಸ ಮೂರು ಬಟ್ಟಿ ಬೇಕ್ರಿ, 3 ಟನ್ ಡೈಲಿ 3 ಟನ್. ಹಾಂ, 3 ಟನ್. ಒಂದು ಕೋಳಿ 110 ಗ್ರಾಮ್ ಅನ್ನ ತಿಂತದ್ರಿ. ಅದಕ್ಕೆ ಡೈಲಿ ನಮಗೆ 3 ಟನ್ ಅನ್ನ ಬೇಕು. ಇದರ ರಾ ಮೆಟೀರಿಯಲ್ ಮೆಕ್ಕಿ ಏನೇನವ ಸರ್ ಅದ್ರೊಳಗ? ಮೆಕ್ಕಿ, ಜೋಳ, ಟೋಟಲ್ ಇದು ಹೆಂಗದ ರೀ, ಮೆಕ್ಕಿ, ಜೋಳ, ಸೂರ್ಯಪ, ನಮ್ದು ಗೋಧಿ, ಇದು ಒಂದು ಪಾರ್ಟ್, ಇದೊಂದು ಪಾರ್ಟ್. ಮತ್ತು ಆಯಿಲ್ ಕಂಟೆಂಟ್ ಅಂದ್ರೆ ಸೂರ್ಯಪುಲ್ ಖಲ್ಲಿ, ಕಾಯ ಖಲ್ಲಿ, ಮತ್ತು ನಮ್ಮ DRB ರೈಸ್ ಬ್ರ್ಯಾಂಡು, ಮತ್ತು ಸನ್ಫ್ಲವರ್ ಕೇಕು, ಸೋಯಾಬೀನ್, ಇವು ಒಂದು ಪಾರ್ಟ್. ಈಗ ಇದು ಹೆಂಗದ, ಇದು 50%. 50%ದಾಗ ಇದು 40% ಮೆಕ್ಕಿ ಇಂಪಾರ್ಟೆಂಟ್, 35 to 40%. ಮತ್ತು ಉಳಿದಿನ 15%ದಾಗ ನೀವು ಮೆಕ್ಕಿ ಹಾಕ್ರಿ, ಇದು ಜೋಳ ಹಾಕ್ರಿ, ಗೋಧಿ ಹಾಕ್ರಿ, ಮತ್ತು ನಿಮ್ದು ಸಜ್ಜೆ ಹಾಕ್ರಿ. ಸಜ್ಜೆ ಅದನ್ನ ಸಿಗಲ್ದು, ನಮ್ಮಲ್ಲಿ ಸಿಗೋದೆ ಒಂದು ಜೋಳ, ಒಂದು ಗೋಧಿ ರೀ. ಮತ್ತು ಅದ್ರ ಬಾದ್ ಸೆಕೆಂಡ್ ಪಾರ್ಟು ಆಯಿಲ್ ಕಾಂಟೆಂಟ್. ಅದ್ರ ಸೋಯಾಬೀನ್ ಬಂತು, ಸೂರ್ಯಫುಲ್ ಬಂತು, ಮತ್ತು GN ಬಂತು, DRB ಬಂತು. ಮತ್ತು ಫಿಶ್ ಈಗಾರ ಸಿಗ್ಲತ್ತಿಲ್ಲ. ಸೋಯಾಬೀನ್ ನಮ್ಮಲ್ಲಿ ಪ್ಲಾಂಟ್ಗಳು ಹೆಚ್ಚಿಗೆ. ಸೋಯಾಬೀನ್ದಾಗ 45% ಪ್ರೋಟೀನ್ ಇರ್ತದೆ, 28% to 30% GNದಾಗ ಪ್ರೋಟೀನ್ ಇರ್ತದೆ, 15 to 20% SF ದಾಗ ಇರ್ತದೆ, ಸೂರ್ಯಫುಲ್ದಾಗ ನಮ್ಮದು DRBದಾಗ ಇರ್ತದೆ, 20% ನಮ್ಮದು SF ದಾಗ ಇರ್ತದೆ ರೀ. ಇದ್ರ ಕ್ಯಾಲ್ಕುಲೇಷನ್ ಮಾಡಿ ನಾವು ಸೋಯಾಬೀನು ಅವು ಎಲ್ಲ ರಾ ಮೆಟೀರಿಯಲ್ಗಳು ಇದೊಂದು 50%. ಮತ್ತು ಅದ್ರ ಬಾದ್ ಇಸ್ಟೋನ್ ಅಂತ ಇರ್ತದೆ, ಕ್ಯಾಲ್ಸಿಯಂ. ಇದು ವರ್ಷಕ್ಕೆ ಒಂದೇ ಸಲ ಎಷ್ಟಾಕ್ ಮಾಡ್ತೀರಿ ಸರ್? ಇಲ್ಲ ಸರ್, ನಮಗೆ ದಿನ ಬರ್ತಾನೆ ಹೋಯ್ತು. ಈ ನಮ್ಮಲ್ಲಿ ಮೆಟೀರಿಯಲ್ ಯಾವ್ದು ಖತಮ್ ಆಯ್ತು ಅದು ತರ್ಸ್ಕೊತಾನೆ ಇರ್ತೇವೆ ನಾವು. ಈಗ ಇದು ಇಷ್ಟೊನ್ ರೀ, ಇದು ಪಿಡಗ್ರಾಲ್ ಗುಂಟೂರಿನಿಂದ ಬರ್ತದ್ರಿ. ಇದು ಕ್ಯಾಲ್ಸಿಯಂ ಸಿಗ್ತದೆ ಇದ್ರಿಂದ. ಪಿಡುಗುರಾಳು ಆಂಧ್ರದಾಗ ರೀ ಕ್ಯಾಲ್ಸಿಯಂ. ಇದ್ರನಿಂದ ನಮ್ಮ ತಿಂಬಾ ಸುಣ್ಣ, ಮನಿಗೊಳಿ ಹಚ್ಚೋದು ಇವೆಲ್ಲ ಇದ್ರನಿಂದ ಐತದ. ಶಿಂಪಿ ಅಥವಾ ಇದು ಯೂಸ್ ಮಾಡ್ತೇವೆ. ಶಿಂಪಿ ಕಾಸ್ಟ್ಲಿ ಅದ. ಶಿಂಪಿ ತರ್ಲಕ್ ಹೋದ್ರೆ ನಿಮ್ಗೆ 3 rupees 4 rupees per kg. ಇದು ಹಾಕದ ಕಾರಣ ಏನು ಸರ್? ಇದು ಕ್ಯಾಲ್ಸಿಯಂ ಸಿಗ್ತದ್ರಿ, ಮತ್ತು ಕಪ್ಪರ್ ಅಂಡಿ ಮೇಲೆ ಅಂಡಿ ಮೇಲೆ ಏನು ಕವರ್ ಬರ್ತದೆ, ಅದು ಗಟ್ಟೆ ಸ್ಟ್ರಾಂಗ್ ಆಯ್ತು. ಇದು ಹಾಕ್ಲಿಲ್ಲ ಅಂದ್ರೆ ಮೇಲೆ ಖಾಲಿ ತೊಗಲೇ ಬರ್ತದೆ. ಅಂಡ ಡೈಲಿ ಕೊಡಲ್ಲ, ಕ್ಯಾಲ್ಸಿಯಂ ಬೇಕಿಲ್ಲ, ಅದಕ್ಕೆ ಬೇಕಲ್ಲ ಅದಕ್ಕೆ. ಇದು ಯಾವ ಥರ ಹಾಕ್ತೀರಿ ಸರ್? ಸರ್, ಇಲ್ಲಿ ಈಗ ನಾವು ಕಾಟ ಮಾಡಿಂದ ಇರ್ತೇವೆ 50 ಕಿಲೋ. ಈಗ ಸಪೋಸ್ 1 ಟನ್ ಫೀಡ್ ಮಾಡೋದ 350 to 400 kg ಇದು ಹಾಕ್ತೇವೆ. ಮತ್ತು ಅದ್ರ ಬಾ ಸೋಯಾಬೀನ್ ಹಾಕ್ತೇವೆ 50 ಕಿಲೋ, ಮತ್ತು ಅದ್ರ SF ಹಾಕ್ತೇವೆ. ಹಿಂಗೆ ಟೋಟಲ್ ಅದ್ರ ಕ್ಯಾಲ್ಕುಲೇಷನ್ ಇರ್ತವೆ, ಅದ್ರ ಪ್ರಕಾರ ಹಾಕ್ತೇವೆ. ಮತ್ತು ಅದ್ರ ಲೈಸಿನ್, ಮೆಥೆನಿನ್, ಮತ್ತು B ಕಾಂಪ್ಲೆಕ್ಸು, ಮತ್ತು ನಮ್ಮದು ಟಾಕ್ಸಿನ್ ಬ್ಯಾಂಡರು. ಮೆಕ್ಕಿದಾಗ ಏನಾರ ಪ್ರಾಬ್ಲಮ್ ಅಂತ ಟ್ಯಾಕ್ಸಿನ್ ಬ್ಯಾಂಡರ್ ಯೂಸ್ ಮಾಡ್ತೇವೆ. ಇವೆಲ್ಲ ಕಲಿಸಿ ಅದ್ರ ಫಾರ್ಮುಲಾ 1 ಟನ್ 50 kg ಫಾರ್ಮುಲಾ ಇರ್ತದೆ. ಅದು ಕಂಪ್ಲೀಟ್ ಹಾಕಿದ ಆಟೋಮೆಟಿಕ್ ಅದ್ರ ಹೋಯ್ತದ. ಮತ್ತು ಮೇನ್ ಇಂಪಾರ್ಟೆಂಟ್ ಫೀಡ್ದಾಗ ನಾವು ಯಾವ ಅಗರ್ ಪೋಲ್ಟ್ರಿ ಫೀಡ್ ಯಾರದ ಅವಾಗ ಸ್ವಂತ ಫೀಡ್ ಮಾಡಿದ್ರೆ ಜಿಂದ ಇರ್ತಾನೆ. ಇರೋದ್ರ ಫೀಡ್ ಅಗರ್ ನೀವು ಮಾಡೋದ್ರ ಹೊರಗಿನ ತರ್ತಾನಂದ್ರೆ ನಿಮಗೆ ಪ್ರಾಫಿಟ್ ಬಿ ಸಿಗಲ್ದು, ನೀವು ಆರಾಮ್ ಮನೆ ಕೂಡೋದೆ ಅನ್ಕೊಡೋದು. ಸರ್, ಮಾರ್ಕೆಟ್ದಿಂದ ತರೋದಕ್ಕೆ ನಾವು ಮಾಡೋದಕ್ಕೆ ರೇಟ್ ಎಷ್ಟು ವ್ಯತ್ಯಾಸ? ಕಮ್ ಸೆ 300-400 ರೂಪಾಯಿ ಫರಕ್ ಬರ್ತದೆ ರೀ ಕಿಲೋ. ಹಾಂ, 3-4 ಹಜಾರ್ ರೂಪಾಯಿ ಕ್ವಿಂಟಲ್ ಟನ್ನಿಗೆ. ಹಾಂ, ಈಗ ನಾವು ದಿನ 30 ಟನ್ ಬೇಕು, 3 ಟನ್ ಅನ್ನ ಬೇಕು. 3 ಟನ್ ಅಂದ್ರೆ 12,000 ರೂಪಾಯಿ ನಾನು ಇಲ್ಲೇ ಉಳ್ಳತ್ತು. ಅದು ಪೂರ ಕಟ್ ಆಗೋಯ್ತು. ಈ ಹೊರ ತರಲ 28 rupees ಅದ. ನಾ ಸ್ವಂತ ಮಾಡ್ದ ಅಂದ್ರೆ 22. ಇನ್ನು ಇದಕ್ಕೆ ಸಸ್ತಾ ರಾ ಮೆಟೀರಿಯಲ್ ಬಂತ ಮತ್ತೆ 20 rupees ಬಿ ಸಿಗ್ಬೋದು. ಸರ್, ಇನ್ನೊಂದು 30,000 ಬರ್ಡ್ ನೀವು ಮೇಂಟೆನೆನ್ಸ್ ಮಾಡತ್ರಿ, 30,000 ಎಗ್ ತೆಗಿಲತ್ರಿ, ಅದಕ್ಕೆ ಎಷ್ಟು ವರ್ಕರ್ ಬೇಕು? 6 ಮಂದಿ ಬೇಕ್ರಿ. 6 ಮಂದಿ 24 hours ಅವ್ರು ಇಲ್ಲೇ ಇರ್ತಾರೆ. ಇದೇ ಎಷ್ಟು ಹೇಳ್ತಾರ ಸರ್? ಇಲ್ಲ, ಇಲ್ಲೇ ನಮ್ದೇ ಲೋಕಲ್ದವ್ರು ಯಾರ ಅವರು. ಈಗ ನಮ್ಮಲ್ಲಿ ಒಬ್ಬರು ವೈಜು ಅಂತಾರ, ಅವ್ರು 15 years ನಿಂದ ಅವ್ರು ಕಂಟಿನ್ಯೂ ಇಲ್ಲೇ ಹರಾರು. ಇದು ಫೀಲ್ಡ್ ಅವರಿಗೆಲ್ಲ ಟ್ರೈನಿಂಗ್ ಎಲ್ಲ ನಾವು ಹೇಳ್ತೇವ್ರಿ. ಈಗ ಅವ್ರಿಗೆ ನಮಗೆ ಹೇಳಕ್ ಹತ್ತಲ್ದ ಅನ್ಕೋರಿ, ನಮ್ ಕೈ ಹೆಚ್ಚು ಎಕ್ಸ್ಪರ್ಟ್ ಆಗಿ ಹೋಗ್ಯಾರ ಈಗ ಅವ್ರು. ಇದು ಯಾವ ತರ ಚಾಲು ಮಾಡ್ತೀರಿ ಸರ್? ಒಂದ್ಸಲ वही मशीन चालू करो. हाँ तीनों पहले एक एक डालो ಇದು ಸರ್ ಲಿಫ್ಟಿಂಗ್ ಆಗ್ಲತ್ತ. ಲಿಫ್ಟಿಂಗ್ ಆಗಿನ ಬಾದು
ಈ ಸೈಡ್ ಬೀಳ್ತದೆ ಓ ಚಾಲು ಕರೋ ಇದು ಅದು ಗ್ರೈಂಡರ್ अच्छा ಅದು ಗ್ರೈಂಡರ್ ಇದು ಮಿಕ್ಸರ್ ಇವು ಎಲ್ಲ ರಾ ಮೆಟೀರಿಯಲ್ ಹಾಕಿಂದ ಮಿಕ್ಸ್ ಆಗಬೇಕಿಲ್ಲ ಆಗ್ಬೇಕು ಹೌದು ಮಿಕ್ಸ್ ಆಯ್ತು ಅಂದ್ರೆ ಪ್ರಾಪರ್ ನಮ್ಮ ಫೀಡ್ ಈಗ ನಮ್ಮ ಫೀಡ್ ತೋರಿಸ್ತೇನೆ ಹೆಂಗದಮ್ಮ ಈಗ ಇದು ಸರ್ಜ್ ಅನ್ಕೋರಿ ಫೀಡ್ ಬರ್ತದೆ ಇದು ನಮ್ಮ ಫೀಡ್ ಇದು ಲೇಯರ್ ಅದ ರೀ ದೊಡ್ಡ ಕೊಡ ಸರ್ ಇದಕ್ಕೆ ಲೇಯರ್ ಕಲರ್ದು ಹಾಂ ಎಲ್ಲ ಕಲರ್ ಪ್ರೋಟೀನ್ ಲೆವೆಲ್ ಅಲಗ್ ಇರ್ತದೆ ರೀ 2800 ಕಿಲೋ ಕ್ಯಾಲರೀಸ್ ದೊಡ್ಡದು ಬೇಕು ರೀ ಹಿಂಗೆ ಪ್ರತಿಯೊಂದು ಚೀಸಿಗೆ ಅಲಗ್ ಅಲಗ್ ಕ್ಯಾಲರೀಸ್ ಅವ ಮತ್ತು ಕ್ಯಾಲ್ಸಿಯಂ ಕಮ್ಮಿ ಹೆಚ್ಚಾಯ್ತದ ರೀ ಈಗ ಸಣ್ಣ ಕೋಳಿಗೆ ನಾವು ಕ್ಯಾಲ್ಸಿಯಂ ಹೆಚ್ಚಿಗೆ ಆಗದೆ ಅಂದ್ರೆ ದೊಡ್ಡ ಪ್ರಾಬ್ಲಮ್ ಬರ್ತದೆ ಅದು ಕ್ಯಾಲ್ಸಿಯಂ ಕಮ್ಮಿ ಬೇಕು ಇದಕ್ಕೆ ಹೆಚ್ಚಿಗೆ ಬೇಕು ಕ್ಯಾಲ್ಸಿಯಂ ನಿಮಗೆ ಯಾವಾಗ ಯಾವ ಥರ ಬೇಕು ಆ ನಮ್ಮನ್ನ ನಾವು ಮಾಡ್ಬೋದು ಏಜ್ ಪ್ರಕಾರ ನಾವು ಫೀಡ್ ತಯಾರು ಮಾಡ್ತೀವಿ ಮೇನ್ ಇಂಪಾರ್ಟೆಂಟ್ ಲೇಯರ್ ಫಾರ್ಮ್ದ ಏಜ್ ಇಂಪಾರ್ಟೆಂಟ್ ಪ್ರತಿಯೊಬ್ಬರು ಅಗರ್ ಲೇಯರ್ ಫಾರ್ಮ್ ಮಾಡೋದು ಅಂದರು ನೀವು ನಾಟಿ ಕೋಳಿಗೆ ಭೀ ಅಗರ್ ಅಂಡರ್ ಮಾಡೋದ ರೀ ಡೇಟು ಟೈಮು ಇಂಪಾರ್ಟೆಂಟ್ ಡೇಟ್ ಬರಿಬೇಕು ಯಾವ ವೀಕ್ ಬರ್ಡದ ಅದು ಬರಿಬೇಕು ಅಂದ್ರೆ ನಿಮ್ಗೆ ಫೀಡ್ ಪ್ರಾಪರ್ ಮಾಡೋದು ಸಿಗ್ತದೆ ಯಾವ ಫೀಡ್ ಆಗ್ಬೇಕಂಬದು ಸಿಗ್ತದೆ ಸುಮ್ಮನೆ ಈಗ ಭಾಳ ಮಂದಿ ಏನು ಮಾಡ್ತಾರೋ ನಾಟಿ ಕೋಳಿಗೆ ಒಯ್ದು ಬಾಯ್ಲರ್ ಫೀಡ್ ತಿನ್ನಿಸ್ತಾರೆ ಅದ್ರ ಪ್ರಾಬ್ಲಮ್ ಭೀ ಬರ್ತದೆ ಯಾವ ಚೀಸಿಗೆ ಏನು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಿಂದ ಅದು ಮಾಡಿದ್ರೆ ಕರೆಕ್ಟ್ ಚೀಸ್ ವರ್ಕೌಟ್ ಆಯಿತು ಮತ್ತು ತತ್ತಿ ಭೀ ಅದೇ ನಮ್ಮನ್ನ ಬರ್ತದೆ ರೀ ಸರ್ ಮ್ಯಾಕ್ಸಿಮಮ್ ಸ್ಟಾರ್ಟ್ ಹೊಸರು ಮಾಡ್ಬೇಕಾದ್ರೆ ಎಷ್ಟು ಬರ್ದಿಂದ ಸ್ಟಾರ್ಟ್ ಮಾಡಿದ್ರೆ ಅಗರ್ ಲೇಯರ್ ಫಾರ್ಮ್ ಮಾಡೋದಂದ್ರೆ 5000 ರೀ ಅದಕ್ಕೆ ಕೆಳಗೆ ಮಾಡಿದಿರಂದ್ರೆ ನಿಮಗೆ ಪ್ರಾಫಿಟ್ಟೇ ಸಿಗೋದು ನಿಮ್ಗೆ ಲೇಬರ್ದವ್ರ ರೊಕ್ಕ ಹೊಂಟೈತದು ವರ್ಕ್ ಆಟೆ ಮಾಡ್ಬೇಕತ್ತದು ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಆಟೆ ಐತದು ಎಡ್ಡೆಗೆ ಹೊಡಿಬೇಕು ನೀವು 10,000 ಮಾಡ್ರಿ ಭೀ ಎಡ್ಡೆಗೆ ಹೊಡಿಬೇಕು ಈ ಸ್ಪೇಸ್ ಆಟೆ ಬಡಸೋದೇ ಒಂದು ಲೇಬರ್ 10,000 ಬರ್ಡ್ಸ್ ಮೇಂಟೈನ್ ಮಾಡ್ಬೋದು ಆಯ್ತು ಸರ್ ಮುಂದೆ ಚಿಕ್ಸ್ ನೋಡೋಣ ಬನ್ನಿ ಬ್ರೂಡಿಂಗ್ ಶೆಡ್ಡು ಇದ್ರಾಗ ಒಂದು 2 ಡೇಸ್ ಮರಿ ಅವ ಒಂದು 5 ಡೇಸ್ ಮರಿ ಅವ ರೀ ಇವು ಎಲ್ಲಿಂದ 5 ಡೇಸ್ ರೀ ಇವು ಯಾವುದು ಸರ್ ಇವು ನಮ್ಮ ದೇಶಿ ಕೋಳಿ ರೀ ದೇಶಿ ಕೋಳಿ ಹಾಂ ದೇಶಿ ಈಗೇನು ಆರ್ಡರ್ ಬಂದವ ಸರ್ ಇದು ಹಾಂ ಇವು ಆರ್ಡರ್ದು ಅವ ರೀ ಎಲ್ಲ ಬುಕಿಂಗ್ ಅವ ಇವು ಈಗ ಅವು 2 ಡೇಸ್ ಅವ ರೀ ಅವು ಸೊ ಇಲ್ಲಿ ಆಲ್ರೆಡಿ ನೀವು ಬ್ರೂಡಿಂಗ್ ಮಾಡಿದ್ನು ಕೊಡ್ತೀರಿ ಕೊಡ್ತೇವೆ ಬ್ರೂಡಿಂಗ್ ಮಾಡಿ 1 ತಿಂಗಳು ಮರಿ ಕೊಡ್ತೇವೆ ರೀ 1 ತಿಂಗಳು ಕೊಡ್ತೀರಿ ಈಗ ನೋಡ್ರಿ 5 ಡೇಸ್ ಹೆಂಗವ ಹೆಲ್ದಿ ನಮ್ಮ ಈಗ ಇದಕ್ಕೆ ಆಲ್ರೆಡಿ 2 ವ್ಯಾಕ್ಸಿನ್ ಮುಗ್ದು ರೀ ಫಸ್ಟ್ ಮ್ಯಾರೆಕ್ಸ್ ಮುಗಿದೆವು ಸೆಕೆಂಡ್ ಒಂದು ಗಂಬೂರು ಪ್ಲಸ್ ಲಸೋಟ ಮಾಡಿದೆವು ಎಂಡಿ ಈಗ ಇದು ಡೇವಲ್ ಚಿಕ್ಸ್ ಅಂದ್ರೆ 2 ದಿವಸ ಮರಿ ಇವು 2 ದಿವಸ ಹಾಂ ಮುಂದಿನ ದಿನ ಹೆಚ್ಚಿಗೆ ಆಗಿಂದವ ರೀ ಇವೆಲ್ಲ ಬ್ರೂಡಿಂಗ್ ಇವು ಟೆಂಪ್ರೇಚರ್ ಮೇಂಟೈನ್ ಮಾಡೋ ಸಲಕು ಇವು ಹೀಟರ್ಗಳು ಅವ ರೀ ಹೀಟರ್ಗಳು ಹಾಂ ಸರಿ ಸರ್ ಸಿಸ್ಟಮೆಟಿಕ್ ಪ್ಯಾಕಿಂಗ್ ಎದ್ರ ಮಾಡ್ಕೊಡ್ತೀರಿ ಸರ್ ಇವು ಬಾಕ್ಸ್ ಇರ್ತಾವೆ ರೀ ಪೇಪರ್ ಬಾಕ್ಸ್ ಇರ್ತಾವೆ ಅದ್ರ ಮಾಡ್ತೇವಲ್ರಿ ಕರ್ ನಮ್ಮ ಟ್ರೇ ಇರ್ತಾವೆ ಟ್ರೇದಾಗ ಹಾಕ್ಬಿಡ್ತೇವೆ ಹಾಗಾದ್ರೆ ಇಲ್ಲೇ ಲೋಕಲ್ ಇತ್ತು ಅಂದ್ರೆ ಟ್ರೇ ಕೊಡ್ತೇವೆ ಮತ್ತೆ ತಂದು ಕೊಟ್ಟಿರ್ತಾರೆ ಅವ್ರು ಅದ್ರ ಡಿಪಾಸಿಟ್ ಇಟ್ಕೊಂಡು ಕೊಡ್ತಾರೆ ಈ ಲಾಂಗ್ ಆದ್ರೆ ಸರ್ ಎಷ್ಟು ಟೈಮ್ ಇರ್ಬೋದು ಇವು 3 ಡೇಸ್ ರೀ ಹೆಚ್ಚಿಂಗ್ ಆಗಿನ 3 ಡೇಸ್ ತನಕ ಈಗ ಇರ್ಬೋದು ಇವತ್ತು ಹೆಚ್ಚಿಂಗ್ ಆಯ್ತು ಅಂದ್ರೆ ನಾವು 10 ಮಣಿಗೆ ಪಾರ್ಸಲ್ ಮಾಡೋರೆ ನಿಮ್ಮಲ್ಲಿ 3 ದಿನ ತನಕ ನಿಮ್ಮಲ್ಲಿ ಇರ್ತವೆ 3 ದಿನದಾಗ ನೀವು ಅದಕ್ಕೆ ನೀರು ಕುಡ್ಸೇಬೇಕು 3 ದಿನ ಹಾಂ ನಾವು ಅದ್ರಾಗ ಭೀ ಮತ್ತೆ ಭೀ ಏನಾದ್ರು ಕರ್ಬೂಜು ಇವು ಈಗ ಕೊಡ್ತೇವೆ ಯಾಕಂದ್ರೆ ಹೋಗೋಸ್ ತನಕ ಅದು ಹೊಟ್ಟೆಗೆ ಇರಬೇಕಿಲ್ಲ ಈ 3 ದಿನದಾಗ ರೈತರು ತೊಗೊಂಡು ಹೋಗಿದ್ಮೇಲೆ ಫಸ್ಟ್ ಏನು ಮಾಡ್ಬೇಕು ಸರ್ ಫಸ್ಟ್ ಸರ್ ಹೊಯ್ತಿಕ್ಕಿ ಬೆಲ್ಲದ ನೀರು ಕೊಡ್ಬೇಕು ಸರ್ ಬೆಲ್ಲದ ನೀರು ಹಾಂ ಬೆಲ್ಲ ಇರೋಯ್ತು ಸಕ್ಕರೆ ನೀರು ಕೊಡ್ರಿ ಯಾಕೆ ಸ್ಟ್ರೆಸ್ನಿಂದ ಬರ್ತದ್ರಿ ಅದು ಸ್ಟ್ರೆಸ್ನಿಂದ ಆಯ್ತು ನಾವು ಹೆಂಗೆ ಲಾಂಗ್ ಜರ್ನಿಂಗ್ ಮಾಡ್ದೇವು ಥಕಾವಟ್ ಆಯ್ತು ಥೋಡೆ ಬೆಲ್ಲದ ನೀರು ಸಕ್ಕರೆ ನೀರು ಕೊಡ್ತೇವೆ ಥೋಡೆ ಬೂಸ್ಟ್ ಸಿಗ್ತದ ಅದು ಬೂಸ್ಟ್ ಸಿಕ್ತಂದ್ರೆ ನಾವು ಮತ್ತೆ ಹೆಲ್ದಿ ಇರ್ತಾದ್ರು ಹೊಯ್ತಿಕ್ಕಿ ಫೀಡ್ ಡೈರೆಕ್ಟ್ ಹಾಕ್ಬಾರ್ದು ಒಂದು 2 ಅವರ್ಸ್ ಬಾದ್ ಫೀಡ್ ಕೊಡ್ರಿ ಸಕ್ಕರೆ ನೀರು ಬೆಲ್ಲದ ನೀರು ಕೊಡ್ರಿ ಅದು ಕುಡಿ ತಂದ್ಕೋರಿ ಥೋಡೆ ತಿರುಗಿ ಫೀಡ್ ಕೊಡ್ರಿ ಆಯ್ತು ಸರ್ ಆ್ಯಕ್ಚುಲಿ ನೋಡೋಣ ಬನ್ನಿ ಬ್ರೂಡಿಂಗ್ ಶೆಡ್ಡು ಇದ್ರಾಗ ಒಂದು 2 ಡೇಸ್ ಮರಿ ಅವ ಒಂದು 5 ಡೇಸ್ ಮರಿ ಅವ ರೀ ಇವು ಎಲ್ಲಿಂದ 5 ಡೇಸ್ ರೀ ಇವು ಯಾವುದು ಸರ್ ಇವು ನಮ್ಮ ದೇಶಿ ಕೋಳಿ ರೀ ದೇಶಿ ಕೋಳಿ ಹಾಂ ದೇಶಿ ಈಗೇನು ಆರ್ಡರ್ ಬಂದವ ಸರ್ ಇದು ಹಾಂ ಇವು ಆರ್ಡರ್ದು ಅವ ರೀ ಎಲ್ಲ ಬುಕಿಂಗ್ ಅವ ಇವು ಈಗ ಅವು 2 ಡೇಸ್ ಅವ ರೀ ಅವು ಸೊ ಇಲ್ಲಿ ಆಲ್ರೆಡಿ ನೀವು ಬ್ರೂಡಿಂಗ್ ಮಾಡಿದ್ನು ಕೊಡ್ತೀರಿ ಕೊಡ್ತೇವೆ ಬ್ರೂಡಿಂಗ್ ಮಾಡಿ 1 ತಿಂಗಳು ಮರಿ ಕೊಡ್ತೇವೆ ರೀ 1 ತಿಂಗಳು ಕೊಡ್ತೀರಿ ಈಗ ನೋಡ್ರಿ 5 ಡೇಸ್ ಹೆಂಗವ ಹೆಲ್ದಿ ನಮ್ಮ ಈಗ ಇದಕ್ಕೆ ಆಲ್ರೆಡಿ 2 ವ್ಯಾಕ್ಸಿನ್ ಮುಗ್ದು ರೀ ಫಸ್ಟ್ ಮ್ಯಾರೆಕ್ಸ್ ಮುಗಿದೆವು ಸೆಕೆಂಡ್ ಒಂದು ಗಂಬೂರು ಪ್ಲಸ್ ಲಸೋಟ ಮಾಡಿದೆವು ಎಂಡಿ ಈಗ ಇದು ಡೇವಲ್ ಚಿಕ್ಸ್ ಅಂದ್ರೆ 2 ದಿವಸ ಮರಿ ಇವು 2 ದಿವಸ ಹಾಂ ಮುಂದಿನ ದಿನ ಹೆಚ್ಚಿಗೆ ಆಗಿಂದವ ರೀ ಇವೆಲ್ಲ ಬ್ರೂಡಿಂಗ್ ಇವು ಟೆಂಪ್ರೇಚರ್ ಮೇಂಟೈನ್ ಮಾಡೋ ಸಲಕು ಇವು ಹೀಟರ್ಗಳು ಅವ ರೀ ಹೀಟರ್ಗಳು ಹಾಂ ಸರಿ ಸರ್ ಸಿಸ್ಟಮೆಟಿಕ್ ಪ್ಯಾಕಿಂಗ್ ಎದ್ರ ಮಾಡ್ಕೊಡ್ತೀರಿ ಸರ್ ಇವು ಬಾಕ್ಸ್ ಇರ್ತಾವೆ ರೀ ಪೇಪರ್ ಬಾಕ್ಸ್ ಇರ್ತಾವೆ ಅದ್ರ ಮಾಡ್ತೇವಲ್ರಿ ಕರ್ ನಮ್ಮ ಟ್ರೇ ಇರ್ತಾವೆ ಟ್ರೇದಾಗ ಹಾಕ್ಬಿಡ್ತೇವೆ
ಹಾಗಾದ್ರೆ ಇಲ್ಲೇ ಲೋಕಲ್ ಇತ್ತು ಅಂದ್ರೆ ಟ್ರೇ ಕೊಡ್ತೇವೆ ಮತ್ತೆ ತಂದು ಕೊಟ್ಟಿರ್ತಾರೆ ಅವ್ರು, ಅದ್ರ ಡಿಪಾಸಿಟ್ ಇಟ್ಕೊಂಡು ಕೊಡ್ತಾರೆ. ಈ ಲಾಂಗ್ ಆದ್ರೆ ಸರ್ ಎಷ್ಟು ಟೈಮ್ ಇರ್ಬೋದು ಇವು? ಇವು 3 days ರೀ, ಹೆಚ್ಚಿಂಗ್ ಆಗಿನ 3 days ತನಕ ಇರ್ಬೋದು. ಇವತ್ತು ಹೆಚ್ಚಿಂಗ್ ಆಯ್ತು ಅಂದ್ರೆ ನಾವು 10 ಮಣಿಗೆ ಪಾರ್ಸಲ್ ಮಾಡೋರೆ, ನಿಮ್ಮಲ್ಲಿ 3 ದಿನ ತನಕ ನಿಮ್ಮಲ್ಲಿ ಇರ್ತವೆ. 3 ದಿನದಾಗ ನೀವು ಅದಕ್ಕೆ ನೀರು ಕುಡ್ಸೇಬೇಕು. 3 ದಿನ. ಹಾಂ, ನಾವು ಅದ್ರಾಗ ಭೀ ಮತ್ತೆ ಭೀ ಏನಾದ್ರು ಕರ್ಬೂಜು ಈಗ ಕೊಡ್ತೇವೆ, ಯಾಕಂದ್ರೆ ಹೋಗೋಸ್ತಂಕ ಅದು ಹೊಟ್ಟೆಗೆ ಇರಬೇಕಿಲ್ಲ. ಈ 3 ದಿನದಾಗ ರೈತರು ತೊಗೊಂಡು ಹೋಗಿದ್ಮೇಲೆ ಫಸ್ಟ್ ಏನು ಮಾಡ್ಬೇಕು ಸರ್? ಫಸ್ಟ್ ಸರ್ ಹೊಯ್ತಿಕ್ಕಿ ಬೆಲ್ಲದ ನೀರು ಕೊಡ್ಬೇಕು ಸರ್. ಬೆಲ್ಲದ ನೀರು? ಹಾಂ, ಬೆಲ್ಲ ಇರೋಯ್ತು, ಸಕ್ಕರೆ ನೀರು ಕೊಡ್ರಿ. ಯಾಕೆ ಸ್ಟ್ರೆಸ್ನಿಂದ ಬರ್ತದ್ರಿ ಅದು. ಸ್ಟ್ರೆಸ್ನಿಂದ ಆಯ್ತಾ ನಾವು ಹೆಂಗೆ ಲಾಂಗ್ ಜರ್ನಿಂಗ್ ಮಾಡ್ದೇವು, ಥಕಾವಟ್ ಆಯ್ತದ, ಥೋಡೆ ಬೆಲ್ಲದ ನೀರು ಸಕ್ಕರೆ ನೀರು ಕೊಡ್ತೇವೆ, ಥೋಡೆ ಬೂಸ್ಟ್ ಸಿಗ್ತದ. ಅದು ಬೂಸ್ಟ್ ಸಿಕ್ತಂದ್ರೆ ನಾವು ಮತ್ತೆ ಹೆಲ್ದಿ ಇರ್ತಾದ್ರು ಹೊಯ್ತಿಕ್ಕಿ ಫೀಡ್ ಡೈರೆಕ್ಟ್ ಹಾಕ್ಬಾರ್ದು. ಒಂದು 2 hours ಬಾದ್ ಫೀಡ್ ಕೊಡಿ. ಸಕ್ಕರೆ ನೀರು ಬೆಲ್ಲದ ನೀರು ಕೊಡಿ, ಅದು ಕುಡಿ ತಂದ್ಕೋರಿ, ಥೋಡೆ ತಿರುಗಿ ಫೀಡ್ ಕೊಡಿ. ಆಯ್ತು ಸರ್, ಹ್ಯಾಚರಿ ನೋಡೋಣ ಬನ್ನಿ. ಹ್ಯಾಚರಿ ರೀ? ಹಾಂ ಸರ್, ಇದು ನಮ್ದು ಇಂಕ್ಯುಬೇಟರು ಪ್ಲಸ್ ಹ್ಯಾಚರಿ, ಹ್ಯಾಚಿಂಗ್ ಯೂನಿಟ್. ಟೋಟಲಿ ನಮ್ದು ಅಂಡಿ ಏನು ನಾವು ಪೇರೆಂಟ್ಸ್ ಬರ್ಡ್ ನೋಡಿದಿರಿಲ್ಲ ನೀವು, ಅದ್ರ ಮೊಟ್ಟೆ ತಂದು ಇಲ್ಲಿ ನಾವು ಕಲೆಕ್ಟ್ ಮಾಡಿ ಇದು ಕಡೆ ಇಕ್ತೇವೆ. ಇದ್ರದ್ದು ಎಷ್ಟು ಸರ್ ಕೆಪಾಸಿಟಿ? ಇದ್ರದ್ದು ಎಷ್ಟು? ಇದು ನಮ್ದು ಇಂಕ್ಯುಬೇಟರ್ ರೀ, 15,000. ಅಚ್ಚಾ, 15,000 ಅಂಡಿ ಇಗ್ಬಹುದು ನೋಡ್ರಿ. ಇದ್ರಾಗ ಟೋಟಲ್ 18 days ಇರ್ತದ್ರಿ. 18 days? ಹಾಂ, 18 days ಟೆಂಪ್ರೇಚರ್ ಮೇಂಟೈನ್ ಮಾಡ್ತೇವೆ, ಹ್ಯೂಮಿಡಿಟಿ ಪ್ಲಸ್ ಟೆಂಪ್ರೇಚರ್. ಕೋಳಿ ಹೆಂಗ ಮೇಂಟೈನ್ ಮಾಡ್ತದ ಅದೇ ನಮ್ನ ಈ ಮಿಷಿನ್ ಬಿ ಅದೇ ನಮ್ನ ಮೇಂಟೈನ್ ಮಾಡ್ತದ. ಮತ್ತೆ ಇವು ನಮ್ಗೆ ಆರ್ಡರ್ ಕೊಟ್ಟಿನ ಗಪ್ಲೆ ಇವು ಅಂಡಿಗಳು ಹೆಚ್ಚಿಂಗ್ದಾಗ ಇರ್ತೇವೆ ನಾವು. ಇದು ನೋಡ್ರಿ ನಮ್ದೆಲ್ಲ ಸ್ಟ್ಯಾಂಡರ್ಡ್ ಸೈಜ್ ಮೇಂಟೈನ್ ಮಾಡ್ತೇವೆ ಅಂಡಿ. ಈಗ ಇವು ಎಷ್ಟು ದಿವಸದವ ಸರ್? ಸರ್ ಇದ್ರಾಗು ಡೇಟ್ ಹಚ್ಚಿಂದವ. ಈಗ ಇದು ಇವತ್ತು ಇಕ್ಕಿನ 25 days. ಇದು ಇವತ್ತು ತಾರೀಕು ಏನದ 25, ಇವತ್ತು ಇಕ್ಕಿದ ಮಾರ್ನಿಂಗ್. ಮತ್ತಿದು 18, ಮತ್ತಿದು 11. ಈಗ ನೀವು ಆರ್ಡರ್ ಹೆಂಗೆ ಕೊಟ್ರಿ ಆ ನಾವು ಮಿಷಿನ್ದಾಗ ಏರ್ಸ್ತೀವಿ. ಸೊ ನೆಕ್ಸ್ಟ್ ಮರಿ ಬಂದ್ಮೇಲೆ ಏನ್ ಮಾಡ್ತೀವಿ ಸರ್? ಡೈರೆಕ್ಟ್ ತಗೊಂಡು ಹೋಗಿ ಅಲ್ಲಿ ಮರಿ ಆದವ್ರಿಗೆ ಮರಿ ಹೋಯ್ತಾರು, ಇಲ್ಲ ರೀ ನಮ್ಮ ಒಂದು ಈಗ ನಮ್ಮಲ್ಲಿ ಮರಿ ಉಳಿದು ಅವ್ ನಾವು ಬ್ರೂಡಿಂಗ್ ಮಾಡಿ 1 ತಿಂಗಳಿಗೆ ಕೊಡ್ತೇವೆ. ಮಾರ್ಕೆಟ್ ಬೇಡದ್ರು ಅಂದ್ರೂ ಕೊಡ್ತೀವಿ, ಇಲ್ಲ ಅಂದ್ರೆ ಇಲ್ಲೇ ಈಗ ನಂಬಲ್ಲೇ ದೊಡ್ಡ ಮಾಡ್ತೀವಿ. ಈಗ ಇದು ಆಲ್ರೆಡಿ 2 days ಐತ್ರಿ, ಇವತ್ತಿಗೆ 2 days ಆಯ್ತದ. ಇದು ನಮ್ದು ಹ್ಯಾಚಿಂಗ್ ಯೂನಿಟ್, ಹ್ಯಾಚರಿ ಅಂತಾರೆ ಇದು. ಹಾ, ಇದು 5,000 ಕೆಪಾಸಿಟಿ, ಅದು 15,000 ಇನ್ ಸ್ಟೋರೇಜು, 5,000 ಹ್ಯಾಚಿಂಗ್. ಈ ತರ ಆಲ್ರೆಡಿ ಇವತ್ತು ಚಾಲು ಆಯ್ತು ಮರಿಗಳು ಬಂದವ. ಸೊ ಅದ್ರಾಗ ಏಸ್ ದಿನ ಇಟ್ಟು ಆಮೇಲೆ ಇದ್ರಾಗ ತರ್ತೀರಿ ಸರ್? ಸರ್ ಅದ್ರಾಗ 18 days ಸಿಕ್ಕಿ, ಓಕೆ, ಇದ್ರಾಗ 3 days ಸಿಕ್ತಾವ. ಟೋಟಲ್ 21 days ಹೆಚ್ಚಿಂಗ್ ಆಗದ. ಅಚ್ಚಾ, ಅದಕ್ಕೆ ಪೈಲೆ ಆಗಲ್ಲ, ಇವು ಚಾಲು ಆಗೋದು ನೋಡ್ರಿ. ಇದು ಬರೋದು ಹಿಂಗೆ ಹೊಡಿತಾವ್ರಿ. ಹೊಡೆದ ಇವತ್ತು ಫಸ್ಟ್ ಅಂಡಿ ಅಂತಂದ್ರೆ ನಾಳಿನ ತನಕ 90% ಎಲ್ಲ ಬರ್ತಾವ, ಎಲ್ಲ ಮರಿಗಳು. 100% ಇಕ್ವರ್ 100% ಹೆಚ್ಚಿಂಗ್ ಆಗಲ್ದು, 80 to 90% ಹೆಚ್ಚಿಂಗ್ ಆಯ್ತು. ಅಚ್ಚಾ, 90%, 80%. ಸೊ ಅದ್ರಾಗ 18 days, ಇದ್ರಾಗ 3 days, ಟೋಟಲ್ 21 days. ಇವೆಲ್ಲ ಇದ್ರಾಗ ಬಿ ಸೇಮ್ ಹ್ಯೂಮಿಡಿಟಿ, ಟೆಂಪ್ರೇಚರು, ಮತ್ತು ಏಟಿಂಗ್ ಟೆಂಪ್ರೇಚರು ಮೇಂಟೈನ್ ಮಾಡಿ. ಹಾಂ, ಈ ನಂಬಲ್ಲಿ ಏನದ ಪೇರೆಂಟ್ ಬರ್ಡ್ಸ್ ನಂಬಲ್ಲೇ ವಿತ್ ಹ್ಯಾಚಿಂಗ್ ನಂಬಲ್ಲೇ. ಸರ್ ನಿಮಗೆ ಯಾರಾದರೂ ಮರಿ ಬೇಕು, ಇಲ್ಲ 1 ತಿಂಗಳು ಬರ್ಡ್ ಬೇಕು ಅಂತೇಳಿ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರ, ಅವ್ರ ನಂಬರ್ ಕೊಡ್ರಿ. ಭಾಳ ರೈತರು ನಮ್ಮನ್ನು ಕೇಳ್ತಾರ. ಓಕೆ ಸರ್, ನಿಮ್ಮ ಮೊಬೈಲ್ ನಂಬರ್ ಹೇಳಿ ಸರ್. ಸರ್ 9880669337. ಸರಿ ಸರ್, ನಿಮ್ಮ ನಂಬರ್ನ ಡಿಸ್ಕ್ರಿಪ್ಷನ್ ತಪ್ಪಿ ಹಾಕ್ತಾ. ಒಂದು ಹೇಳಿ ಯಾರಾದರೂ ಫೋನ್ ಎತ್ತಲಿಲ್ಲ ಅಂದರೂ ವಾಟ್ಸಪ್ದಾಗ ಮೆಸೇಜ್ ಹಾಕ್ರಿ, ಅವ್ರು ಕರೆಕ್ಟಾಗಿ ಇನ್ಫಾರ್ಮೇಷನ್ನು ಕೊಡ್ತಾರೆ. ಅದ್ರ ಸಮಯ ಸಿಗಲಿಲ್ಲ ಅಂದ್ರೆ ಲಿಫ್ಟ್ ಮಾಡಲ್ಲ, ಫ್ರೀ ಇದ್ದರು ಅಂದ್ರೆ ಲಿಫ್ಟ್ ಮಾಡಿ ನಿಮ್ಗೆ ಆನ್ಸರ್ ಕೊಡ್ತಾರೆ. ಇನ್ನೊಂದು ನಂಬರ್ ಹೇಳ್ತಮ್ಮನಿ. ಹಾಂ, ಇನ್ನೊಂದು 876 ಓಕೆ 269 ಓಕೆ 1235. ಓಕೆ, ಥ್ಯಾಂಕ್ ಯು ಸರ್, ನಿಮ್ಮ ಅಮೂಲ್ಯ ಟೈಮ್ ತೊಗೊಂಡು ನಮಗೆ ಇಂಟರ್ವ್ಯೂ ಕೊಟ್ರಿ. ಓಕೆ, ಧನ್ಯವಾದ, ಥ್ಯಾಂಕ್ ಯು ತಮ್ಮ. ಇವು ಎಷ್ಟು ದಿವಸದವ ಸರ್? ಸರ್ ಇದು 20 days ಸರ್. ಅದು 1 month ಸರ್ ಆಚಾಕಿದ್ದೇನು ನೋಡಿ ಸರ್. ರೇಟ್ ಹೆಲ್ದಿ ಅವ, 300 ಗ್ರಾಮ್ ಮ್ಯಾಲವ ಸರ್ ಇವು 1 monthಗೆ. ಯಾರ ಆ್ಯಕ್ಚುಲಿ ಹೆಂಗದ ಅಂದ್ರೆ ನಾವು 200 ಬಿ ಕೊಡ್ತಾ 100 ಗ್ರಾಮ್ ಬಿ ಕೊಡ್ತಾರೆ ರೀ. 2 month ಅದ ಅಂತ. ಆ್ಯಕ್ಚುಲ್ 1 month 300 ಗ್ರಾಮ್ ವೇಟ್ ಬರ್ತದೆ ರೀ. ಕರೆಕ್ಟ್ ಮೇಂಟೈನ್ ಮಾಡಿ ಅಂದ್ರೆ ಹೆಲ್ತಿ ಅವ ಅಂತ. ಹೆಲ್ದಿ. ಈಗ ನಮ್ದು ಇದು 20-25 days ಅನ್ಕೋರಿ ಕಮ್ಮಿ ಹೆಚ್ಚ.
ಈ ಎರಡು ಸೇಮೇ ಕಾಣಿಸ್ಲತ್ತವ ಸರ್. ಸರ್ ಹಂಗೆ ಕಾಣಿಸ್ಲಾಕ ಹಂಗೆ ಕಾಣಿಸ್ತಾವ ಸರ್. ಇವು ಥೋಡೆ ಹಾರ್ ಬಂದವು. ಆ್ಯಕ್ಚುಲಿ ಇದು ಏನು ಸಣ್ಣ ಸೈಜ್ ಅವ, ಅವು 20 days. ಅಚ್ಚಾ ಇವು ಏನು ಬ್ರೀಡ್ ಅವ ಸರ್? ಇವು ಎಲ್ಲ ಮಿಕ್ಸ್ ಅವ ರೀ. ಇದ್ರಾಗ ಎಸ್ಸಿಲ್ ಅದ, ಸೋನಾಲಿಕಾ ಅದ, ಫೈಟರ್ ಅದ, ದೇಶಿ ಅದ. ನಿಮಗೆ ಯಾವ್ದು ಬೇಕಂದ್ರೆ ಅದನ್ನ ಆರಿಸ್ಕೊಡ್ತೇವೆ ರೀ ಅವ್ರಿಗೆ. ನಿಮಗೆ ಗೊತ್ತಾಯ್ತು? ನಮಗೆ ಗೊತ್ತಾಯ್ತು ಸರ್. ಸೊ ಕಂಪ್ಲೀಟ್ ಇವಕ್ಕೆ ಇವಾಗ ಎಷ್ಟು ವ್ಯಾಕ್ಸಿನ್ ಆಗ್ಯಾವ ಸರ್? ಇದಕ್ಕೂ 5 ವ್ಯಾಕ್ಸಿನ್ ಆಗ್ಯಾವ, ಅದಕ್ಕೆ 6 ವ್ಯಾಕ್ಸಿನ್ ಮುಗ್ದಾವ ಸರ್. ಇದಕ್ಕೆ ಇನ್ನೊಂದು ವ್ಯಾಕ್ಸಿನ್ ಅದ. ಲಾಸ್ಟ್ ಲಸೋಟಾ ಕೊಡ್ತೇವೆ 28 daysಗೂ ಕೊಟ್ಟೆ ಅಂದ್ರೆ ಇವೆಲ್ಲ ಸೆಲ್ಲಿಂಗ್ ಅವ ಸರ್. ಇವೆಲ್ಲ 1 month ಕೊಡ್ರಂತ ಹೋಗಿಂದವ, ಯಾರು 2 ತಿಂಗಳು ಕೊಡು ಅಂತ ಹೇಳಿನವ್ರವ. ಈಗ ಇವತ್ತು ಅವು ಹೋಗವ ಸರ್ ಆಚೆವು. ಇನ್ನೊಂದು 2 ಗಂಟೆದಾಗ ಹೋಯ್ತಾವ. ಎಷ್ಟವ ಸರ್ ಬರ್ಡ್ ಕಂಪ್ಲೀಟ್? ಇವು ಟೋಟಲ್ 2000 ಬರ್ಡ್ಸ್ ಅವ ರೀ. 2000 ಅವ ರೀ. ಸರ್ ಇನ್ನೊಂದು 1000 ಬರ್ಡ್ಸ್ ಇವು ನಾಟಿ ಕೋಳಿ ಮಾಡ್ಬೇಕಾದ್ರೆ ಶೆಡ್ ಸೈಜ್ ಏನಿರಬೇಕು ಸರ್? ಒಂದು ಕೋಳಿಗೆ 2 feet ಸ್ಕ್ವೇರ್ ಫೀಟ್ ಸರ್. ಒಂದು ಕೋಳಿ ನಾಟಿ ಕೋಳಿಗೆ 2 feetನ 1 ಕೋಳಿ ಸ್ಕ್ವೇರ್ ಫೀಟ್. 1 ಕೋಳಿ ಇರ್ಬೋದು. ಮರಿ ಇದೆ ಒಂದು ಕೋಳಿ, ಮರಿ 1 feetನಾಗ 4 ಕೋಳಿ ಕೊಡ್ಬೋದು. ತೊಂದ್ರೆ ನಾವು ದುಡ್ಡು ಕ್ವಾಂಟಿಟಿ ಮಾಡೇ ಕೆಲಸ. ಈಗ ಎಕ್ಸಾಂಪಲ್ ಸಪೋಸ್ ಹಿಂಗೆ 30x30 ಅಂದ್ರೆ 900 ಸ್ಕ್ವೇರ್ ಫೀಟ್ ಆಗ್ಲತ್ತ. 900 ಅಂದ್ರೆ ನೀವು 500 ಕೋಳಿ ತನಕ ಇಕ್ಬೋದು. ಹೆಚ್ಚಿಟ್ರೆ ಮೋರ್ಟಲಿಟಿ ಆಗುತ್ತೆ. ಮೋರ್ಟಲಿಟಿ ಏನು ಓವರ್ ಕ್ರೌಡಿಂಗ್ ಆಯ್ತದ ರೀ. ಗಾಳಿ ಆಡಲ್ದು. ಗಾಳಿ ಆಡಲ್ಲ. ಅದ್ರ ಮತ್ತೆ ಒಂದಕ್ಕೊಂದು ಹೊಡ್ಕೊಂಬ ಚಾಲು ಆಯ್ತದ. ಲೀಟರ್ ಪ್ರಾಬ್ಲಮ್ ಬರ್ತದ. ಲೀಟರ್ ಹೆಚ್ಚೈತೆ ಅನ್ಕೋರಿ, ಅಮೋನಿಯಾ ಪ್ರಾಬ್ಲಮ್ ಬರ್ತದ. ಅಮೋನಿಯಾ ಬಂತು ಅನ್ಕೋರಿ, ಮತ್ತು ಅದಕ್ಕೆ ಏನಂತ ನಮ್ದು ಬಿಮಾರಿ ಕಾಕ್ಸಿ ಅದನ್ನ ಪ್ರಾಬ್ಲಮ್ ಬರ್ತದ. ಹಿಂಗವ ಸರ್. ಇವು ದೇಶಿ ಕೋಳಿದಾಗ ಹೆಚ್ಚಾಗಿ ಬರೋ ಪ್ರಾಬ್ಲಮ್ ಏನು? ಮೇನ್ ಇದಕ್ಕೂ ಕಾಕ್ಸಿ ಪ್ರಾಬ್ಲಮ್ ಬರ್ತದೆ ರೀ. ಕಾಕ್ಸಿ ಅಂದ್ರೆ ಗಲೀಜ್ ನಿಂದು ಕಾಕ್ಸಿ ಬರೋ ಚಾನ್ಸಸ್. ಮೇನ್ ಮೇಂಟೆನೆನ್ಸ್ ಕರೆಕ್ಟ್ ಇರ್ಬೇಕು. ನಿಮ್ಮ ಡ್ರೈ ಇರ್ಬೇಕ್ರಿ. ಡ್ರೈ ತಂದ್ರೆ ಏನು ಭೀ ಬರ ಈಕ್ವಲ ಡ್ರೈ ಮತ್ತು ಕಾಕ್ಸಿ. ದೂಸರೇ ಬಿಮಾರಿ ಏನು ಬಂದಿಲ್ಲ. ಆ ನಮ್ನದಾಗೆ ಇವಾಗ ಭೀ ವ್ಯಾಕ್ಸಿನೇಷನ್ 5 ಏನು ಕೊಡ್ತೇವೆ, ಪೂರ್ತಿ 1 ವರ್ಷ ನಡೀತದೆ ಅನ್ಕೋರಿ. ಆಯ್ತು ಸರ್, ನಮ್ಮ ವಿಡಿಯೋ ನೋಡಿ ನಿಮಗೆ ಭಾಳ ಜನ ಕಾಂಟ್ಯಾಕ್ಟ್ ಮಾಡ್ತಾರೆ. ಓಕೆ ಕೊಡ್ರಿ, ಇನ್ನೂ ಹೆಚ್ಚಾದ ಮಾಹಿತಿ ಕೊಡ್ರಿ ಜನರು ಬಂದವರಿಗೆ. ನಿಮ್ಮ ಥರನೇ ಎಲ್ಲರೂ ಬಿಸ್ನೆಸ್ ಮಾಡಿ. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್, ಧನ್ಯವಾದ. ಇವು ಎಷ್ಟು ದಿವಸ ಸರ್? 15 days ಸರ್. ಓಕೆ, ಹಾಂ, 15 days. ಎಷ್ಟು ಅವ ಸರ್ ಇವು ಮರಿಗಳು? ಇವು ಟೋಟಲ್ 1500 ಅವ ರೀ. ಏನು ಬ್ರೀಡ್ ಅದ? ಇವು ದೇಶಿ ಕೋಳಿ ಅವ ರೀ. ಹಾಂ, ಇದನ್ನು ಮಾರ್ಕೆಟಿಂಗ್ ಹಾಂ ರೆಡಿ ಇದೆ. ಇದು ಭೀ ಈಗ ನಿಮಗೆ ಇದು 1 ತಿಂಗಳಂಗೆ ಕೊಡ್ತಾವೆ ಸರ್ ಮೇಡಮ್. ಇದೇ ಸೈಜ್ ಭಾಳ ಮಂದಿ. ಮೇನ್ ಎದುರು ಮಾಡೋದದ ಅಂದ್ರೆ ಅವ 2 ರೂಪಾಯಿ ಕಮ್ಮಿ ಕೇಳಿರ ಅಂದ್ರೆ ಸೀದಾ 2 ದಿವಸ ಕಮ್ಮಿ ಕೊಟ್ಟ ನಿಮಗೆ. ಅದನ್ನು ಪ್ರಾಬ್ಲಮ್ ಇರ್ತದೆ ಸರ್. ಪ್ರೊಡಕ್ಷನ್ ಕಾಸ್ಟೇ ಬರ್ತದೆ ಸರ್ 60 to 70 rupees. ಕರೆಕ್ಟ್ ವ್ಯಾಕ್ಸಿನ್ ಮಾಡಿಕೊಟ್ಟ 70 rupees ಬರ್ತವೆ. 20 rupees ಇಲ್ಲ 30 rupees ಮೇಲೆ ಮಾರ್ಜಿನ್ ಮೇಲೆ ಅವ ತಗೊಂಡೇ ಮಾರ್ತಾನೆ. ಈಗ 1 ತಿಂಗಳು ಮಾಡಿನ ಅವನು ಏನಾರ ಉಳಿಬೇಕು ಒಂದು ಕೋಳಿ. ಸುಮ್ಮನೆ ಬರ್ತಾ 80 ರೂಪಾಯಿ ನಮ್ಗೆ ತಯಾರಾಯ್ತದು. ಅವ ಹೇಳ್ತಾನೆ 80ದಾಗೆ ಕೊಡ್ತಾನೆ. ಆದ್ರೆ ವ್ಯಾಕ್ಸಿನ್ ಕಮ್ಮಿ ಆಯ್ತು, ಡೇ ಕಮ್ಮಿ ಆಯ್ತಾವ. ಪರ್ ಡೇ ಪರ್ ವೀಕ್ 10 to 12 rupees ಪರ್ ವೀಕ್ ಖರ್ಚ ಬರ್ತದೆ ಸರ್. ಇದಕ್ಕೆ ಸಣ್ಣ ಮರಿ ಇದ್ದಾಗ ದೂರದಾಯ್ತು ಅನ್ಕೋರಿ 7 to 8 rupees ಬರ್ತದೆ. ಆವಾಗ ವ್ಯಾಕ್ಸಿನ್ ಇರಲ್ಲ. ಓಕೆ ಸರ್, ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿರಿ. ಥ್ಯಾಂಕ್ ಯು.